ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಇವತ್ತು ನಾವು ಸೆಲೆಬ್ರೇಷನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ಬರ್ಡೇಗೆ. ಸೊ ಈಗ ಆಲ್ರೆಡಿ ಕೇಕ್ ಎಲ್ಲ ತೊಗೊಂಡಿದ್ದೀವಿ. ಮೈದಲ್ಲಿ ಹಾಯ್ ಮಮ್ಮಿ, ಏನು ಆಗ್ತಾ ಇದೆ ಮಮ್ಮಿ? ನಿನ್ನ ಮಗಳ ಬರ್ಡೇ ಖುಷಿ ಆಗ್ತಾ ಇದೆ. ಸೊ ಗೈಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಾರ್ಥನಾ ಮಾತಾಡ್ತಾ ಇರೋದು. ನಾನು ನಿಮ್ಮ ಸುರೇಶ್ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಸುರೇಶ್ ಯೂಟ್ಯೂಬ್ ಚಾನೆಲ್. ಸ್ವರ್ಗ ಬೇರೆ ಎಲ್ಲೂ ಇಲ್ಲ, ನೀನೇ ಅದರ ರೂಪ. ಚಂದ ಕಾಂತಿ ಮೂರ್ತಿ ಮ್ಯಾಲೆ ಇದ್ರೆ ಕೋಪ ಆಗುವ. ಇವಾಗ ನನ್ನ ಬರ್ಡೇಗೆ ಕೇಕ್ ತೊಗೊಳಕ್ಕೆ ಬನ್ ಕೇಕ್ ಶಾಪಿಗೆ ಬಂದಿದ್ದೀವಿ. ಶಾಪ್ ಹೆಸರು ಕೇಳಿದ್ರೆ ತುಂಬ ಫನ್ನಿ, ಬನ್ ಕೇಕ್ ಅಂತ. ಸೊ ನೋಡಿ, ನಾವು ಆಲ್ರೆಡಿ ಕೇಕ್ ತೊಗೊಂಡಿದ್ದೀವಿ. ಫ್ಲೇವರ್ ಯಾವುದಂದರೆ ಬಾದಾಮ್ ಫ್ಲೇವರು. ಸೊ ನಾವು ಕೇಕ್ ಎಲ್ಲ ತೊಗೊಂಡಾಯಿತು. ಇವಾಗ ಮನೆಗೆ ಹೋಗ್ತಿದ್ದೀವಿ. ಎಸ್, ಇದೆ ಕೇಕ್ ಮತ್ತು ಚಿಪ್ಸ್ ತೊಗೊಂಡ್ವಿ ಅಷ್ಟೆ. ಇವಾಗ ಮನೆ ಅಪ್ಪ ಎಲ್ಲ ಅರೇಂಜ್ ಮಾಡ್ತಿದ್ರು, ಲೈಟ್ಸ್ ಎಲ್ಲ ಒಂದು ಸ್ವಲ್ಪ ಆಗಿತ್ತು. ಸೊ ಏನಪ್ಪ ಮಾಡ್ತಿದ್ಯಾ? ಆರ್ಗನೈಸ್ ಮಾಡ್ತಾ ಇದ್ದೀನಿ, ಸ್ಕ್ರೀನೆಲ್ಲ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಓಕೆ. ಈ ಕಡೆ ಒಬ್ಬಿಟ್ಟು ತೊಡ್ತಿದ್ದಾರೆ, ಮತ್ತು ಬಿಟ್ ರೆಡಿಯಾಗಿದೆ, ಮತ್ತು ಹೂರ್ಣ. ಸೊ ಬಿಟ್ಟು ನೋಡಿ ಹಾಕ್ತಿದ್ದಾರೆ. ಸೊ ಬಜ್ಜಿ ಮಾಡೋಕ್ಕೆ ಮೆಣಸಿನ್ಕಾಯಿ ಮತ್ತು ನನ್ನ ಫೇವ್ರೆಟ್ ಪುಳಿಯೋಗರೆ. ನೋಡಿ, ಕೇಕ್ ಮತ್ತು ಚಿಪ್ಸ್ ಎಲ್ಲ ತೊಗೊಬಂದಿಕ್ಕಿದ್ವಿ. ಮತ್ತು ಒಂದು ಕಡೆ ಕೋಸಂಬರಿ ರೆಡಿಯಾಗಿದೆ, ಮತ್ತು ಬೀನ್ಸ್ ಪಲ್ಯ ರೆಡಿಯಾಗಿದೆ, ಮತ್ತು ಬೋಂಡಿಟ್ಟು, ಮತ್ತು ಇನ್ನೊಂದು ಕಡೆ ಸಾಂಬಾರು, ಉಬ್ಬಿಟ್ಟು ಸಾಂಬಾರು. ಇವತ್ತು ಸ್ಯಾಟರ್ಡೆ ಅಂತ ನಮ್ಮ ಮನೆಯಲ್ಲಿ ಎಲ್ಲ ವೆಜ್ ಊಟ. ಸೊ ನಾವಪ್ಪ ನೋಡಿ ಒಂದು ಥ್ರೆಡ್ ತೊಗೊಬಂದು ಇವಾಗ ಅದನ್ನು ಕ್ಲೀನಾಗಿ ಆರ್ಗನೈಸ್ ಮಾಡ್ತಾರೆ. ಕೂಡ ರೆಡಿ ಇದೆ. 6:35 ಆಗ್ತದೆ. ಫೈನಲಿ ಈ ಥರ ರೆಡಿ ಆಯಿತು. ಇದಾಗಿದೆ. ಮತ್ತು ಇವತ್ತು ನನ್ನ ಬರ್ಡೇ. ಫ್ರೆಂಡ್ನ ಇನ್ವೈಟ್ ಮಾಡಿದೆ. ಮೀಟ್ ಮೈ ಫ್ರೆಂಡ್ ರಮ್ಯಾ. ನನ್ನ ಫ್ರೆಂಡ್ ಜಯಶ್ರೀ ಬಂದು, ನಾನು ಐ ಥಿಂಕ್ ಬರಲ್ಲ ಅಂದ್ಕೊಂಡಿದ್ದೆ, ಬಟ್ ಶೀ ಈಸ್ ದ ಫ್ರೆಂಡ್. ಓಕೆ, ಒಂದು ಇವಳ ಹತ್ರನೂ ಯೂಟ್ಯೂಬ್ ಚಾನಲ್ ಇದೆ, ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಗೋ ಆ್ಯಂಡ್ ಚೆಕ್. ಓಕೆ, ಇವಾಗ ನಾವು ಜಸ್ಟ್ ನನ್ನ ರೀಲ್ಸ್ನೇ ನಾನೇ ನೋಡ್ತಿದ್ದೆ. ಇವಾಗ ರೀಲ್ಸ್ ಟೈಮ್. ಪರ್ಸನ್ ನೆಕ್ಕಿದ್ದಾರೆ. ಅಪ್ಪ, ನಿಮ್ಗೆ ಏನು ಅನಿಸ್ತಿದೆ ನನ್ನ ಬರ್ಡೇ ಬಗ್ಗೆ? ಚೆನ್ನಾಗಿ ಅನಿಸ್ತಾ ಇದೆ, ಚೆನ್ನಾಗಿ ಅಂದರೆ ಖುಷಿ ಆಗ್ತಾ ಇದೆ. ನನಗೂ ತುಂಬ ಖುಷಿ ಆಗ್ತಿದೆ. ಇವಾಗ ದೊಡ್ಡಮ್ಮ ಒಂದು ವೇ 9 o'clock ಬರ್ತೀನಿ ಅಂದರು, ಫುಲ್ ಟ್ರಾಫಿಕ್ ಅಂದರು. ಸೊ ನೋಡ್ಬೇಕು, ಇವಾಗ 8:30 ನನ್ನ ಫ್ರೆಂಡ್ ರಮ್ಯಾ ಊಟ ಮಾಡ್ಕೊಂಡು ಹೋದರು. ಸೊ ಇವಾಗ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ಬರ್ಡೇಗೆ. ಸೊ ಈಗ ಆಲ್ರೆಡಿ ಕೇಕ್ ಎಲ್ಲ ತೊಗೊಂಡಿದ್ದೀವಿ. ನಮ್ಮಮ್ಮ ಇದ್ದಾರೆ. ಹಾಯ್ ಮಮ್ಮಿ, ಏನು ಅನಿಸ್ತಾ ಇದೆ ಮಮ್ಮಿ? ನಿನ್ನ ಮಗಳ ಬರ್ಡೇ ಖುಷಿ ಆಗ್ತಾ ಇದೆ. ಸೊ ಗೈಸ್, ಬಸ್ ತುಂಬ ಕಷ್ಟ ಇತ್ತು. ಲಿಫ್ಟ್ ಬಂದಿದೆ, ಹೋಗೋಣ ಬನ್ನಿ. ಅಪ್ಪ 5th ಫ್ಲೋರ್ ಇರೋದು. ಮಮ್ಮಿ 5th ಫ್ಲೋರ್ ಓಪನ್. ಸೊ ಯಾ ಗೈಸ್, ಸೊ ಸರ್ಪ್ರೈಸ್, ಸ್ಮಾಲ್ ಸರ್ಪ್ರೈಸ್. ನಾವಿನ್ನು ½ an hour ಆಗುತ್ತೆ ಅಂತ ಹೇಳಿರೋದು, ಬಟ್ ಸ್ಟಿಲ್ ಸರ್ಪ್ರೈಸ್ ಕೊಡೋಣ ಬನ್ನಿ. ಬನ್ನಿ ಗೈಸ್, ಅಲ್ಲಿ ಸರ್ಪ್ರೈಸ್ ಕೊಡ್ತೀವಿ. ಸೊ ಗೈಸ್, ಈಗ 5th ಫ್ಲೋರು, ಕೇಕು, ನಾನು ನಮ್ಮಮ್ಮ ಸರ್ಪ್ರೈಸ್ ಕೊಡೋಣ ಬನ್ನಿ. ನೋಡಿ, ಇಲ್ಲೇ ಮನೆ. ಮೊದಲಿಂದ ಬರೋದು ನಾನು ವಿಡಿಯೋ ಮಾಡ್ಕೊಂಡು. ಸೆಕೆಂಡ್ ಟೇಕಲ್ಲಿ ನಾವು ಯಾಕೆ ವಿಡಿಯೋ ಶೂಟ್ ಮಾಡಿದ್ವಿ ಅಂದರೆ ನನ್ನ ಫೋನಲ್ಲಿ ರೆಕಾರ್ಡ್ ಆಗಿರಲಿಲ್ಲ, ಅದಕ್ಕೆ ಮಾಡಿದ್ವಿ. ಬಟ್ ನ್ಯಾಚುರಲ್ ಎಕ್ಸ್ಪ್ರೆಷನ್ ಇಸ್ ದ ಬೆಸ್ಟ್ ಎಕ್ಸ್ಪ್ರೆಷನ್ ಎವರ್ ಅಂತ ಹೇಳ್ತಾರೆ. ನನಗೋಸ್ಕರ ಏನೋ ಸರ್ಪ್ರೈಸ್ ತಂದಿದ್ದಾರೆ ಅನ್ಸುತ್ತೆ ನನ್ನ ಫ್ರೆಂಡ್. ಏನು ಹಲೋ, ಸರಿ ಆಯಿತು. ನನ್ನ ಫ್ರೆಂಡು ನಾವು ತಂದಿರೋದು ಇದು ಏನೋ ಬಟರ್. ತೋರಿಸಿ, ಸೀರಿಯಸ್ಲಿ ಏನು ಬರ್ಸಿದ್ಯಾ?
ಏನು ಏಯ್ ಇದು ನಾವು ತಂದಿರೋದು. ಸೊ ಏನಿದು? ಅದು ಕೇಕು, ಅದಂತೂ ಗೊತ್ತಾಗ ಪೈನಾಪಲ್ ಫ್ಲೇವರ್ ಕೇಕು. ಓಪನ್ ಮಾಡೋದನ್ನ ನೋಡ್ತೀನಿ ನಾನು. ಸರ್ಪ್ರೈಸ್. ಇಲ್ಲ ಇಲ್ಲ, ನಾನು ನೋಡ್ಬೇಕು. ತುಂಬಾ ಚೆನ್ನಾಗಿ ಸರ್ಪ್ರೈಸ್ ಹೆಂಗಾಗುತ್ತೆ ಅಲ್ವಾ? ಸರಿ ಮಗ ಆದ್ಮೇಲೆ ಏನ್ ಕೇಕ್ ಅದು? ಅದೊಂಥರ ಹಿಂಗಿದೆ, ಟಾಯ್ಲೆಟ್ ಕೇಕ್. ಏ ನಾವೆಲ್ಲ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅನ್ಸುತ್ತೆ. ಪ್ಲೀಸ್ ಸೀರಿಯಸ್ಲಿ ನೀವೆಲ್ಲ ರಿಯಾಕ್ಷನ್. ಕೇಕ್ ಇರ್ತದೆ ತುಂಬಾ. ಏಯ್ ಯಾಕೆ ನಂಗೆ ಯಾರು ಏನು ಹೇಳ್ತಿಲ್ಲ? ದೊಡ್ಡಮ್ಮ ಪ್ಲೀಸ್. ಓಕೆ ನಾನು ಓಪನ್ ಮಾಡ್ತಿದ್ದೆ. ನಾನು ನಿಜ ನೋಡಿಲ್ಲ ಅದು ಕೇಕ್ ಓಪನ್ ಮಾಡಿದ್ರಿ ಏನು ಅಂತ. ಓ ಇದು ಏನು VLOGEE ವ್ಲಾಗರ್. ಓಹೋ ವ್ಲಾಗರ್. ಓಕೆ 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 ನೈಸ್. ವ್ಲಾಗರ್ ನೈಸ್ ನೈಸ್. ಇದನ್ನ ಮುಚ್ಚಿಡಕ್ಕೆ ಮಾತಾಡಿದ್ರಿ ನೀವು. ರಿಯಾಕ್ಷನ್ ನೋಡಿ. ಏನೋ ಬಂದಿದ್ದ ತಂದಿದ್ದಾರೆ. ಓಕೆ ಇದೊಂದು ಓಕೆ ಇದು ಕ್ಯಾಂಡಲ್ ಸ್ಟಿಕ್ ಮಾಡ್ತಿದ್ದಾರೆ. ನನ್ನ ಫ್ರೆಂಡು ಮತ್ತು ಟಿ ವಿ ಹಂಗೆ ಆನಲ್ಲಿದೆ. ಏನಮ್ಮ ಮೇಡಮ್ 9 ಗಂಟೆಗೆ ಬರ್ತೀನಿ ಅಂತ ಹೇಳಿ ಇಷ್ಟು ಬೇಗ ಬಂದಿದ್ಯಾ? ಸರ್ಪ್ರೈಸ್ ಕೊಡೋಣ. ಚಮಕ್ ಚಮಕ್ ಕಿರಿಕ್ ಇಲ್ಲಿ ನೋಡಿ. ಒಂದು ರೈಟ್ ಮಮ್ಮಿ ನೀನು ಔಟ್ ಆಫ್ ಫೋಟೋಗ್ರಾಫ್ ತಾನೆ, ಹೋಗ ಕಡೆ. ಖೇಟ್ಸ್ ಅಷ್ಟೇ. ಹೇಗೆ ಅನಿಸ್ತಿದೆ? ನಾನು ಹೇಗಿದ್ದೀನಿ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಗಿದ್ದೀನಿ ಚಿಂಚು? ಯಾರು? ಏನು ನಾನು ಹೇಗೆ ಕಾಣಿಸ್ತಿದ್ದೀನಿ ಹೇಳೋ? ಸೂಪರ್ ಫ್ಯಾಬುಲಸ್. ಆಮೇಲೆ ಓಕೆ ಓಕೆ ತಾತ ಹೇಗೆ ಕಾಣಿಸ್ತಿದ್ದೀನಿ? ಸೂಪರ್ ಥ್ಯಾಂಕ್ ಯು. ಪಪ್ಪ ಹೇಗೆ ಕಾಣಿಸ್ತಿದ್ದೀನಿ? ನೈಸ್. ಥ್ಯಾಂಕ್ ಯು. ಮಮ್ಮಿ ಹೇಗೆ ಕಾಣಿಸ್ತಿದ್ದೀನಿ? ಥ್ಯಾಂಕ್ ಯು. ಬಾ ಒಂದು ಸೆಕೆಂಡ್ ಇದು ಒಂದು ಸೆಕೆಂಡ್. ಓಕೆನಾ? ಇರು ವೆಯ್ಟ್. ಅಯ್ಯೋ ಭಗವಂತ ಏನು ಮಾಡ್ತಿದೆ? ನೀನು ಒಂದು ಪ್ರಾಂಶು ಬರ್ತೆ ಇವಾಗ ಸುಮ್ಮನೆ ವಿಡಿಯೋ ಮಾಡಿದ್ದೀನಿ ಅವಾಗ. ಹೆಂಗಮ್ಮ ಇದು ಈಗ ಈ ಕಡೆ ಮಾಡು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್. ಕೇಕ್ ಕಟ್ಟಿಂಗ್ ಎಲ್ಲ ಆಗಿದೆ. ಸೊ ನಮ್ಮ ತಾತ
ಹೌ ಇಟ್ ಈಸ್ ಕೇಕ್ ಚೆನ್ನಾಗಿದೆಯಾ? ತಿಂದಿದ್ದೀನಿ ಸಾಕು, ಬೇಡ ನನಗೆ. ನೀವೇನು ಮಾಡ್ತೀರಾ ಮೇಡಮ್? ಹಾಂ ಓಕೆ, ಪಪ್ಪ ತಿಂತಿದ್ದಾರೆ, ನೋಡಮ್ಮ ತಿಂತಿದ್ದಾರೆ, ಮಮ್ಮಿ ಚಿಪ್ಸ್ ಹಾಕ್ತಿದ್ದಾರೆ ಹೀಗೆ. ಎಸ್, ಸೊ ಇದಾಗಿತ್ತು ಇವತ್ತಿನ ಬರ್ಡೇ ಪಾರ್ಟಿ. ಆ್ಯಂಡ್ ಇನ್ನು ಡಿನ್ನರ್ ಇನ್ನೂ ಮುಗ್ದಿಲ್ಲ. ವೆಯ್ಟ್, ಯಾಕೆ ಸ್ಕಿಪ್ ಮಾಡ್ತಿದ್ದೀರಾ? ಓಹೋ ಏನೋ ಬರ್ತಿದೆ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಮನೆ ನೋಡಿ ಫುಲ್ ಎಲ್ಲ ಡರ್ಟಿ ಆಗಿದೆ. ಡರ್ಟಿ ಅಲ್ಲ, ಸೆಲೆಬ್ರೇಷನ್ ಮೂಡ್ ಅಂತ ಥರ ಆಗಿದೆ. ಮತ್ತು ಎಲ್ಲ ಅರ್ಧ ಕೇಕ್ ಇದೆ, ಮತ್ತು ಇಲ್ಲಿ ಕೂಡ ಅದು ಗಣೇಶ ಹಬ್ಬದ ದಿವಸ ಇದೆ ಫುಲ್ಲು. ಅಯ್ಯೋ ಇದು ಸ್ಪ್ರೇ ಅಂತೆ. ಏನು ಗಾಡ್, ಇವಾಗ ಗೈಸ್ ಎಷ್ಟು ಗೊತ್ತಾ, 85 ಆಗ್ತಿದೆ. ಇವಳು ನೋಡಿ ಎಷ್ಟು ಆರಾಮಾಗಿ ಮಾಡ್ತಿದ್ದಾಳೆ ಅಂತ. ಇದು ಸ್ನೋ ಸ್ಪ್ರೇ ಇನ್ನೂ ಹೊಡೆದಿಲ್ಲ, ಹೊಡೆದ್ರೆ ಹೇಳು ತಿನ್ಸು. ಮತ್ತೆ ಯಾಕೆ ತಡ ಮಾಡ್ತೀವಿ? ಚಿಕನ್ ಲಾಲಿಪಾಪ್ ತಿನ್ಸು. ಓ, ನಮ್ಮ ಪ್ರೀತಿಯ ಚಿಕನ್ ಲಾಲಿಪಾಪ್ಗೆ ಅವಳಿಗೆ ತಿನ್ನಕ್ ಆಗ್ತಲ್ಲ, ಅದಕ್ಕೆ ನೋಡಿ ಎಷ್ಟು ನಾನು ಮಾತ್ರ ತಿನ್ನಲ್ಲ. ಡ್ಯಾನ್ಸ್ ಆಡ್ತಿದ್ದಲ್ಲ ಇಲ್ಲಿ. ಓಕೆ, ತಿನ್ಬಿಟ್ಟು ಆಡೋಣ ಅಂತ ಹೇಳ್ತಿದ್ರೆ. ಸೊ ನಾನು ಇವಾಗ ಸ್ವಲ್ಪ ಕೇಕು ಚಿಪ್ಸ್ ತಿಂತೀನಿ. ಕೊಡಿ, ನಾನು ಗೊತ್ತಾಗಬೇಕು. ಗೈಸ್, ಇದೊಂದು ಸರ್ಪ್ರೈಸ್ ಇದೆ, ಸೊ ವೇಟ್ ಮಾಡಿ. ಇವ್ರು ಕೇಕೆ ಕೊಟ್ಟಿಲ್ಲ, ಇವರೇ ತಿಂತಿದ್ದಾರೆ. ಮತ್ತು ನನಗೇನು ಕೊಟ್ಟರು ಇವರು? ಗೈಸ್, ಅರ್ಧ ಕೇಕ್ ಇವಳೇ ತಿಂತಿದ್ದಾರೆ. ಇಲ್ಲ, ನಾನು ಇನ್ನು ತಿಂದೆ, ಅದು ಸ್ವಲ್ಪ ತಿಂದಿದ್ದು. ಇವಾಗಲೂ ನೋಡಿ ಗೈಸ್, ಅದು ಇವಾಗ ಸ್ಟಾರ್ಟ್ ಮಾಡಿ. ಇದು ಮನುಷ್ಯ ಅಲ್ಲ, ಇದು ಪ್ರಾಣಿ. ನಾನು ಇವಾಗ ಸ್ಟಾರ್ಟ್ ಮಾಡಿ ತಿನ್ನೋಕ್ಕೆ. ಆ್ಯಕ್ಚುಲಿ ಏನಂದರೆ ಸ್ವಲ್ಪನೇ ಕೊಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ನನಗೂ ಸಾಕು ಅನಿಸಿದೆ, ಬಿಕಾಸ್ ನಾನು ನೋಡಿ ಒಂದು ಸ್ವಲ್ಪ ಮಿಕ್ಚರ್ ಹಾಕ್ಕೊತೀನಿ. ಏನು ಚಿಪ್ಸ್ ಹಾಕ್ಕೊತೀನಿ. ಚಿಪ್ಸ್ ಸಾಕು. ಕೊಡು ಕೇಕು. ಸಾಕೇನಮ್ಮ? ತಿನ್ಬಿಟ್ಟು ಬರ್ತೀನಿ. ನೀನು ಮಾತ್ರ ತಿಂದ್ರೆ ಇದು ಮುಂದ್ಗಡೆ ಇರೋದೇನು ಇಷ್ಟ. ಆಂಟಿಗೆ ಕೊಡಕ್ಕೆ ಹೋಗ್ತಿದ್ದಾರೆ. ಡೆಕೋರೇಷನ್ ಹೇಗಿದೆ ಕಮೆಂಟಲ್ಲಿ ಕಮೆಂಟ್ ತಿಳಿಸಿ, ಓಕೆನಾ? ಚೆನ್ನಾಗಿದ್ರೆ ನಮ್ಮ ಅಪ್ಪಗೆ ಥ್ಯಾಂಕ್ಸ್ ಹೇಳ್ಬಿಡಿ, ಓಕೆನಾ? ಪಪ್ಪ ಥ್ಯಾಂಕ್ ಯು. ಥ್ಯಾಂಕ್ಸ್ ಅಂತ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೆ. ಇವಳು ಬಂದೇ ಇರಲಿಲ್ಲ. ರಾಣಿ 8 ಗಂಟೆಗೆ ಬಂದಳು. 8 ಗಂಟೆ ಕೂಡ ಅಲ್ಲ, 8:30 ಆಗಿತ್ತು ಟೈಮು. 10 ಮಿನಿಟ್ಸ್ ಡಿಫ್ರೆನ್ಸ್. ಮೇಡಮ್ ಏನು ಮಾಡ್ತಿದ್ದೀರಾ? ಬಾ ಡ್ಯಾನ್ಸ್ ಆಡೋಣ. ಸಾಂಗು ಹಾಂ, ನಾಡು ಮಿಕ್ಚರ್ ತೊಗೊಬಂದಿದ್ದಾಳೆ ಇವಳು. ಸ್ವೀಟ್ ಮಿಕ್ಚರ್ ಅನ್ಸುತ್ತಲ್ಲ. ಹಾಂ, ಕಡಲೆ ಬೀಜ, ಐ ಮೀನ್ ಏನಿದು, ಆಲ್ಮಂಡು ಸಮಥಿಂಗ್ ಏನಿದೆ, ಪಿಸ್ತಾ ಯಾರ್, ಪಿಸ್ತಾ ಆಲ್ಮಂಡ್ ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್. ಹಾಂ, ಯಾ ಏನೇನೋ ಇದೆ. ಕಡಲೆ ಬೀಜ ಎಲ್ಲ, ನಾನು ಕಡಲೆ ಬೀಜ ತಿನ್ನಲ್ಲ. ನಾನು ಕಂಪ್ಲೀಟೇ ಮಾಡಿಲ್ಲ ತಿನ್ನೋದು. ಎಲ್ಲ ಮಾಡ್ತಿದ್ದಳು. ಸ್ನ್ಯಾಪ್ ಆಗ್ತಾ ಇದ್ದೀನಿ ಗಾಯ್ಸ್. ಬರೋಲ್ಲ ಕೆಲಸ. ಸ್ನ್ಯಾಪ್ ಹಾಕು, ತಿಂದಿದ್ದಲ್ಲೇ ಇರಬೇಕು. ಹಾಂ, ನಮ್ಮ ಮನೆಯಲ್ಲೇ ಪುಳಿಯೋಗರೆ ಮಾಡಿ, ನನ್ನ ಫೇವ್ರೆಟ್ ಪುಳಿಯೋಗರೆ ಅಲ್ವಾ, ಅದಕ್ಕೆ ಮಾಡಿದ್ದಾರೆ. ನೋಡಿ ಹೈ ಅಲ್ಲ, ಅದಕ್ಕೆ ಬೆಲ್ಲ ಹಾಕಿದ್ರೆ ಸೂಪರ್ ಆಗಿರುತ್ತೆ. ನನಗೂ ಅದೇ ಇಷ್ಟ. ದೇವಸ್ಥಾನದಲ್ಲಿ ಕೂಡ ಪುಳಿಯೋಗರೆ ಸೇಮ್. ನಿಂಗೂ ಪುಳಿಯೋಗರೆ ಇಷ್ಟನಾ? ಹೈ. ಸೊ ಎಲ್ಲರೂ ನಮ್ಮ 3 ಜನಕ್ಕೆ ಪುಳಿಯೋಗರೆ ಇಷ್ಟ. ಸೊ ನೋಡಿ, ನಮ್ಮ ಮನೇಲಿ ಪುಳಿಯೋಗರೆ. ಸೊ ಜಯಶ್ರೀ ಫುಡ್ ತಿನ್ನಬೇಕು ನಮ್ಮ ಮನೇಲೆ. ಸೊ ಏನದು? ಓಪನ್ ಮಾಡು. ಅದನ್ನು ಐಫೋನ್ ಥರ ಬಿಲ್ಡಪ್ ಕೊಡ್ತೀರಾ? ಓಪನ್ ಮಾಡು. ಕಾಜು ಕಟ್ಲೆನಾ? ಸೊ ಏನದು? ಐ ಥಿಂಕ್ ಕಾಜು ಕಟ್ಲೆಟ್ ಅನ್ಸುತ್ತೆ. ಕಾಜು ಕಟ್ಲಿ ತಿಂಕ್ ಏನು ಮಾಡೋದು? ಕಾಜು ಕಟ್ಲಿನ
ಓ ನೋಡಿ ಇವಾಗ ನನ್ನ ಫ್ರೆಂಡ್ಗೆ ಊಟ ಬಡಿಸ್ತಾ ಇದ್ದೀವಿ. ನಾನ್ ವೆಜ್ ಇಲ್ಲ ಇವತ್ತು ಬಿಕಾಸ್ ಸ್ಯಾಟರ್ಡೆ. ಸಿಂಚು ನೀವು 3 ಜನ ಊಟ ಮಾಡಿ ನಾವು ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಟ್ರಿಪ್ಪಲ್ಲಿ ಮನೆ ಕೂತ್ಕೊಂಡು ಮಾಡಿ ನಿಮ್ದು ಊಟ ಮಾಡೋದು ಬ್ಲಾಗ್ ಬರ್ತೀನಿ. ಇಲ್ಲಿ ನೋಡ್ರಿ ಇಲ್ಲಿ ನೋಡಿ ಇದು ಬೇಳೆ ಬಜ್ಜಿ ಮೆಣಸಿನಕಾಯಿ ಬಜ್ಜಿ ಆಮೇಲೆ ಪಲ್ಯ ಸೂಪರ್. ಕೇಳಿ ಅವ್ರದ್ದೇ ಬೇಕಾದ್ರೆ ಫ್ರೆಂಡ್ ಮೇಲೆ ಕೇಳಿ. ತುಂಬಾ ಚೆನ್ನಾಗಿದೆ. ಡೆಡಿಕೇಶನ್. ಇವಾಗ ಡ್ಯಾನ್ಸ್ ಮೋಡಲ್ಲಿ ಇದ್ದೀವಿ. ಹಾಗೆ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀವಿ. ಕ್ಯಾಪ್ಚರ್ ಆದ್ಮೇಲೆ ಅಪ್ಲೋಡ್ ಮಾಡ್ತೀವಿ. ನನ್ನ ಔಟ್ಫಿಟ್ ಎಲ್ಲ ಚೇಂಜ್ ಆಯಿತು. ಇಲ್ಲಿ ನೋಡಿ ಕ್ಯಾಮ್ರಾ ಬಂದಿದ ತಕ್ಷಣ ಇದೆಲ್ಲ. ಓಕೆ, ಇವಾಗ ನಾವು ಗಿಫ್ಟ್ ಓಪನ್ ಮಾಡ್ತಿದ್ದೀವಿ. ರಮ್ಯಾ ಕೊಟ್ಟಿದ್ದು. ಟೈಮ್ ಎಷ್ಟು? 38. ಓಹ್ ಸಾರಿ, 10:38 ಆಯಿತಾ? ಟೈಮ್ ಎಷ್ಟು ಬೇಗ ಆಯಿತಾ? 10:38. ಪ್ರೂಫ್. ಸೊ ನಾವು ಗಿಫ್ಟ್ ಓಪನ್ ಮಾಡ್ತಿದ್ದೀವಿ. ನೋಡಿ, ಹ್ಯಾಪಿ ಬರ್ಡೇ ಪ್ರಾರ್ಥನಾ. ಕರೆಕ್ಟ್ ಸ್ಪೆಲ್ಲಿಂಗ್ ಅಲ್ಲಿ ಬರ್ತಿದ್ದಾರೆ. ಸ್ಮೈಲಿ ಫೇಸ್ ಮತ್ತು ಫ್ಲಾಗ್. ಹೇಗೆ ಓಪನ್ ಮಾಡೋದು? ಇಲ್ಲಿ ಇದನ್ನ ಓಪನ್ ಮಾಡೋಷ್ಟಿಗೆ ಐಫೋನ್ ಎಷ್ಟು ಲೇಟ್ ಓಪನ್ ಮಾಡಿದೆ. ಇದು ಎಲ್ಲಿದೆ ಅಂತ ಗೊತ್ತಿಲ್ಲ. ಯಾರು ಕೊಟ್ಟಿದ್ದು? ರಮ್ಯಾ ಅವಾಗೆ ಬಂದಿಲ್ಲ ಫಸ್ಟ್ ರೀಲ್ಸಲ್ಲಿ. ಅದು ವುಡ್ ವರ್ಕ್. ಸೂಪರ್. ಬಿಡು ಅದನ್ನು ಕಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ರಮ್ಯಾ. ಮತ್ತೆ ಹ್ಯಾಂಡ್ ಬ್ಯಾಗ್ ಕೊಟ್ಟಿದ್ದಾರೆ, ಸಾರಿ ಗಿಫ್ಟ್ ಮಾಡಿದ್ದಾರೆ. ನನಗೆ ಹೆಸರು ಗೊತ್ತಿದ್ರೆ ಯಾಕೆ ಹಿಂಗೆ ನೋಡಿ ಈ ಥರ. ಸೊ ಕ್ಯೂಟ್ ಅಲ್ಲ? ಚೆನ್ನಾಗಿದೆ. ಗ್ರೀನ್ ಕಲರ್ ಒನ್. ಇದರೊಳಗೆ ಏನಿದೆ ಚೆಕ್ ಮಾಡೋಣ. ಸೀರಿಯಸ್ಲಿ ಮನಿ ಇದೆ 300 ರೂಪೀಸ್. ಗೊತ್ತಿಲ್ಲ ಇದರಲ್ಲಿ 300 ರೂಪೀಸ್ ಬರ್ತೀನಿ. ಇದು ನನ್ನ ಫ್ರೆಂಡ್ ದಿವ್ಯಾ ಗಿಫ್ಟ್ ಮಾಡಿದ್ದು. ಅವಳು ಬರೋಕ್ಕಾಗಲಿಲ್ಲ, ಸೊ ಅದಕ್ಕೆ ಸ್ಕೂಲಲ್ಲೇ ಕೊಟ್ಟಳು. ಇದಂತೂ ಪೆನ್ ಸಕ್ಕತ್ತಾಗಿದೆ, ಐಸ್ ಕ್ರೀಮ್ ಪೆನ್ನು. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ದಿವ್ಯಾ. ಏನು ಮಾಡೋಕ್ಕೆ ಹೋಗ್ತಿದ್ದೀವಿ ಇವಾಗ? ಏನು ಮಾಡೋಕ್ಕೆ ಹೋಗ್ತಿದ್ದೀರಾ? ಸ್ಪ್ರೇ ಎಲ್ಲಿ ಕೊಡ್ತೀಯಾ? ಇದನ್ನು ಸ್ನ್ಯಾಪ್ ಹಾಕ್ತೀನಿ ನೋಡು. ಆಯ್ತು. ನಾನು ಎಷ್ಟು ಮೇಂಟೈನ್ ಮಾಡಬೇಕು ಅಂದರೆ ಈಗ ಈ ಕ್ಯಾಪು ಪದೇ ಬರುತ್ತೆ. ಕ್ಯಾಪಾ ನೋಡಿ, ಸ್ನ್ಯಾಪು ಹಾಕಬೇಕು. ಆ್ಯಂಡ್ ಸೊ ನಮ್ಮ ಮನೆಯಿಂದ ಆಚೆ ಬಂದಿದ್ದೀವಿ. ಈ ಕಡೆ ಎಲ್ಲ ಬಂತು. ಶಿಟ್ ಈ ಕಡೆ ಎಲ್ಲ ಹೋಗ್ತಿದೆ. ಓ ಮೈ ಗಾಡ್, ಸೂಪರ್. ಇದು ಒಟ್ಟಾಗ್ತಿಲ್ಲ. ನೋ ಕೆಳಗಡೆ ಬೆಳೆಯುತ್ತೆ ಅನ್ಸುತ್ತೆ. ಮೇಲೆ ಹೋಯ್ತದೆ. ವಿಡಿಯೋ ನನಗೆ ಕಳಿಸು. ಓಕೆ, ಫೋನ್ ಹತ್ರ ಬಂದು ಸುಂದಿರೆ ಯಾರು ಹ್ಯಾಪಿ
ಬರ್ಡೇ ಟು ಕಾಕ. ಛೀ ಯಾಕೆ ನಾನು ನೋಡ್ತೀನಿ. ಮಾರ್ನಿಂಗ್ಗೆ ಕಬಾಬ್ ರೆಡಿ ಇದೆ, ಬಜ್ಜಿ ರೆಡಿ ಇದೆ, ಕಬಾಬ್ ಫ್ರೈ ಆಗ್ತಿದೆ, ಇಲ್ಲಿ ಕಬಾಬ್ ಕಲಿಸಿದರೆ ಇರುತ್ತೆ, ಬಿರಿಯಾನಿ ಮಟನ್ ಬಿರಿಯಾನಿ ರೆಡಿ ಇದೆ. ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಗುಡ್ ಮಾರ್ನಿಂಗ್ ದೊಡ್ಡಮ್ಮ, ಗುಡ್ ಮಾರ್ನಿಂಗ್. ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ಅರೇಂಜ್ ಮಾಡ್ತಿದ್ದೀವಿ. ಇಲ್ಲಿ ಒಂದು ಟಿ ವಿ ಕಡೆ. ಸೊ ಮಾರ್ನಿಂಗ್ ಲೇಟಾಗಿದೆ, ಎದ್ದು ಟಿಫನ್ ಮಾಡಿದೆ. ಎಲ್ಲರೂ ಬ್ರೇಕ್ಫಾಸ್ಟ್ಗೆ ಒಟ್ಟಿಗೆ ಕೂತ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾವಿನ್ನ ಸ್ಟಾರ್ಟ್ ಮಾಡಿಲ್ಲ ತಿನ್ನೋಕ್ಕೆ. ಬೇಕು ಒಂದು ಹಾಂ ಸಾಕು. ಹೇಗಿದೆ ಟೇಸ್ಟ್? ತುಂಬ ಚೆನ್ನಾಗಿ. ಚೆನ್ನಾಗಿದೆಯಾ? ಬೇಕಾ? ನೋಡಿ, ಇದು ಮಟನ್ ಬಿರಿಯಾನಿ ಮತ್ತು ಇದು ಚಿಕಮ್ಮ ಚೆನ್ನಾಗಿದೆ. ರಾಯ್ತಾ ಮತ್ತು ಕಬಾಬ್ ಬರ್ತಿದೆ ನೋಡಿ. ಎಷ್ಟು ಚೆನ್ನಾಗಿದೆ, ಬೆಂದಿದೆ ಚಿಕ್ಕ ಮಟನ್ನು. ನಾನೆಲ್ಲ ಮಾಡಿದ್ದು ಮಮ್ಮಿ. ಪಾಪ ಟಿಫನ್ ಹೇಗಿದೆ? ಟಿಫನ್ ನಮ್ಮಮ್ಮ ಮಾಡಿದ ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿದೆ. ಮಟನ್ ಚೆನ್ನಾಗಿ ಬಂದಿದೆ. ಸೊ ನಿಮ್ಗೇನಾದ್ರು ರೆಸಿಪಿ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ, ಅವಾಗ ನಾನು ರೆಸಿಪಿನ ಹಾಕ್ತೀನಿ. ನನಗೆ ನೈಟ್ ತಿನ್ನೋಕ್ಕಾಗಿಲ್ಲ, ಸೊ ನಾನು ಇವಾಗ ಮಾರ್ನಿಂಗ್ ತಿಂತಾ ಇದ್ದೀನಿ. ಡಿನ್ನರ್ ಎಲ್ಲ ಒಂದು ಊಟ ಎಲ್ಲ ಚೆನ್ನಾಗಿ ತಿಂಡಿ ಎಲ್ಲ ಮಾಡಿಬಿಟ್ಟು ಇವಾಗ ಟೇಸ್ಟ್ ಮಾಡೋಣ, ಹೇಳೋಣ ಇದೆ ಅಂತ. ಸಕ್ಕತ್ತಾಗಿದೆ. ಈಗ ಜೊತೆ ಶಾರ್ಟ್ಸ್ ತಂದಿರೋದು ತಿಂದಿದ್ದೆ.